ಕಿಲೋ ಬೆಂಡೆಕಾಯಿ ಅದ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿದ, ಒಂದು ಟೊಮೆಟೊ ಅದ, ಸ್ವಲ್ಪ ಹುಳಿ ನೆನೆ ಇಟ್ಕೊಂಡಿನಿ. ಇದು ತೊಳೆದು ಒರೆಸಿ ಸ್ವಚ್ಛ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಈಗ ಇದು ಹುರ್ಕೋಬೇಕ್ರಿ. ಬರ್ರಿ ಹುರಿಯಮ್ಮ. ಈಗ ನೋಡ್ರಿ ಬೆಂಡೆಕಾಯಿ ಹುರ್ಕೊಲಕ್ಕ ಕಬ್ಬಿನ ಹಂಚಿಗೆ ಹಾಕ್ಲತ್ತೀನಿ ನೋಡ್ರಿ. ನಾ ಏನಾರ ಹುರ್ಕೊಳ್ಳೋದಿತ್ತು ಬೆಂಡೆಕಾಯಿ ಶೇಂಗಾ ಅಂದ್ರೆ ಕಬ್ಬಿನ ಹಂಚಿನಾಗೆ ಹುರಿತೀನಿ ನೋಡ್ರಿ. ಯಾಕಂದ್ರೆ ಕಬ್ಬಿನ ಹಂಚೊಳಗೆ ಜಲ್ದಿ ಕಪ್ಪು ಆಗಿಬಿಡ್ತಾವ್ರಿ, ಜಾಸ್ತಿ ತೊಗೊಳಂಗಿಲ್ಲ ಟೈಮ. ಈಗ ನಾ ಫಸ್ಟ್ ಒಂದು 5 ನಿಮಿಷ ಹಾಗೆ ಹುರ್ಕೋತೀನಿ ರೀ. ನಾ ಎಣ್ಣೆ ಹಾಕಂಗಿಲ್ಲ. ಇದೆಲ್ಲ ಪೂರ ಏನು ಒಂದಕ್ಕೊಂದು ಅಂಟ್ಕೊಳ್ಳತ್ತಾವಲ್ಲ ಅವೆಲ್ಲ ಸಪ್ರೇಟ್ ಆಗ್ಬೇಕು. ಅಲ್ಲಿ ತನಕ ನಾ ಹಿಂಗೆ ಹುರ್ಕೋತೀನಿ ರೀ, ಎಣ್ಣೆ ಹಾಕಂಗಿಲ್ಲ ರೀ. ಈಗ ನೋಡ್ರಿ ಇವು ಹತ್ಕೊಲ್ಲಾಗ್ಯಾವ, ಸಪ್ರೇಟ್ ಆಗ್ಲತ್ತವ. ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ. ಬೆಂಡೆಕಾಯಿ ನೋಡ್ರಿ ಕಪ್ಪಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಬೆಂಡೆಕಾಯಿ ಹಿಂಗೆಲ್ಲ ಕಪ್ಪಾಗ್ಯಾವಲ್ರಿ, ಇಷ್ಟು ತನಕ ಹುರ್ಕೋಬೇಕು ನೋಡ್ರಿ ಬೆಂಡೆಕಾಯಿ. ಈಗ ನೋಡ್ರಿ ಇದೇ ಹಂಚಿನಾಗ ನಾನು ಎಣ್ಣೆ ಹಾಕ್ಕೊಂಡು ನೋಡ್ರಿ. ಈಗ ಎಣ್ಣೆ ಕಾಯ್ದ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಒಂದು ಉಳ್ಳಾಗಡ್ಡಿ ಅಷ್ಟು ಕೊಯ್ದು ಹಾಕಿ ನೋಡ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಸುಟ್ಟವ. ನಾ ಒಂದು ಕಡ್ಡಿ ಕರಿಬೇವು ಹಾಕೀನಿ. ನೀವು ಆಪ್ಷನಲ್, ನೀವು ಹಾಕೋಬೋದು ಇಲ್ಲ ಬಿಡ್ಬೋದು, ಅದು ನಿಮ್ಮ ಇಷ್ಟ. ನಾ ಹಾಕಿ ನೋಡ್ರಿ. ಈಗ ಟೊಮೆಟೊ ಹಾಕ್ತೀನಿ ನೋಡ್ರಿ ಒಂದು. ಹಾಕ್ತೀನಿ ನೋಡ್ರಿ. ಈಗ ಪಲ್ಯಕ್ಕಾಗೋಷ್ಟು ಪೂರ್ತಿನ ಹೀಗೆ ಹಾಕೊಂಡ್ಬಿಡ್ತೀನಿ ರೀ. ಇದ್ರಾಗೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟಿಗೆ ಹಾಕೊಂಡ್ಬಿಡ್ತಾ. ಇದು ಚೊಲತ್ನಾಗೆ ಮಿಕ್ಸ್ ಮಾಡ್ಕೊಂಡು ಈಗ ನೋಡ್ರಿ ಟೊಮೆಟೊ ಮೆತ್ತಗಾಗ್ಯದ. ಈಗ ನೋಡ್ರಿ ಹುಳಿ ಹಾಕ್ತೀನಿ ರೀ. ನಾನು ಹುಳಿ ಕಮ್ಮಿ ಹಾಕ್ಲತ್ತೀನಿ ರೀ. ನಾ ಎಲ್ಲರೂ ಹೇಳ್ತಾರೆ ಒಂದು ನಿಂಬೆಹಣ್ಣಿನ ಗಾತ್ರ ಅಂತ. ಒಂದು ನಿಂಬೆಹಣ್ಣಿನ ಗಾತ್ರ ಅಲ್ರಿ, ಅರ್ಧ ಗಾತ್ರ ಅಂತ ಹೇಳ್ಬೋದು. ಸ್ವಲ್ಪ ಹಾಕ್ಲತ್ತೀನಿ ರೀ. ಆಲ್ರೆಡಿ ಟೊಮೆಟೊ ಹಾಕಿನಲ್ಲ, ಹುಳಿ ಆಗಿರ್ತದ. ಸ್ವಲ್ಪ ಹಾಕ್ಲತ್ತೀನಿ ರೀ. ಇದ್ರ ಸ್ವಲ್ಪ ಅರಿಶಿಣ ಹಾಕ್ತೀನಿ ರೀ. ಇದ್ರಾಗ ಪುಡಿ ಖಾರ ಹಾಕ್ತೀನಿ ರೀ. ಮನೆಗೆ ಮಾಡಿದ್ದೆ ಖಾರ ಅದ, ಇದು ಭಾಳ ಖಾರ ಅದ ರೀ, ಅದಕ್ಕಾಗಿ ಸ್ವಲ್ಪ ಹಾಕ್ಲತ್ತೀನಿ ರೀ. ಇದು ಸ್ವಲ್ಪ ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಪಲ್ಯಕ್ಕೆ ನೀರು ಹಾಕ್ಬೇಕಂಬದು ಬರಂಗಿಲ್ಲ ರೀ, ಹಾಗೆ ಫ್ರೈ ಮಾಡ್ಬೋದು. ನೀರು ಹಾಕೋದೇನು ಬರಂಗಿಲ್ಲ. ನಾ ಎಣ್ಣೆನೂ ಕಮ್ಮಿ ಹಾಕೀನಿ ರೀ. ನಿಮ್ಗೆ ಎಣ್ಣೆ ಭಾಳ ಅಂತ ಅನ್ನಿಸ್ಲತ್ತಿರ್ಬೇಕು. ಇದು ಗಾಣದ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಭೀ ಜಾಸ್ತಿ ಆಗುತ್ತೆ ರೀ ಇದು ಎಣ್ಣೆ ರೀ. ಈಗ ಇದು ಫ್ರೈ ಆಗಿದ್ರಾಗ ಫ್ರೈ ಮಾಡಿದ್ದು ಬೆಂಡೆಕಾಯಿ ಹಾಕ್ಬಿಡ್ತೀನಿ ರೀ ಇದ್ರಾಗ. ಇದು ಚಲೋತ್ನಾಗೆ ಮಿಕ್ಸ್ ಮಾಡ್ತೀನಿ ರೀ.
ಈಗ ನೋಡಿರಿ ಎಲ್ಲ ಮಿಕ್ಸ್ ಆಗಿ ಫ್ರೈ ಆಗ್ಲತ್ತದ. ಈಗ ನೋಡಿರಿ ನಾ ಶೇಂಗಾದ ಪುಡಿ ಹಾಕ್ತೀನಿ ರೀ. ಫ್ರೈ ಮಾಡ್ತೀನಿ ರೀ ಈಗ. ಆಯ್ತು ನೋಡಿರಿ, ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಈಗ ನಾವು ಗುಲ್ಬರ್ಗ ಕಡೆ ಕಲಬುರಗಿ ಕಡೆ ಹಿಂಗೆ ಮಾಡ್ತೀವಿ ರೀ ಬೆಂಡೆಕಾಯಿ ಪಲ್ಯ. ಒಬ್ಬರವ್ರು ಹುಡುಗ್ಲಾರ್ರೆ ಹಾಗೆ ಮಾಡ್ತಾರೆ, ಅದು ನಮ್ಗೆ ಅಷ್ಟೇನು ಸರಿ ಅನ್ಸಂಗಿಲ್ಲ ರೀ. ನಮ್ಗೆ ಹಿಂಗೆ ಚಲೋ ಅನ್ನಿಸ್ತು, ಹಿಂಗೆ ಮಾಡ್ತೀನಿ. ಇದು ನೋಡಿರಿ ರೊಟ್ಟಿ ಚಪಾತಿ ಎರಡರ ಕೂಡ ಭೀ ಕಾಂಬಿನೇಷನ್ ಆಗ್ತದೆ. ಈಸಿ ಅದ, ಯಾರು ಭೀ ಮಾಡ್ಬೋದು, ಬ್ಯಾಚುಲರ್ಸ್ ಭೀ ಮಾಡ್ಕೋಬೋದು.